ಎಲ್ಲಿಗೆ ಬಂದಿದ್ದೀವಿ ಅಂದರೆ ದೊಡ್ಡಮರದ ಹತ್ರ ಕಾಳೆಯಿನಪಾಳ್ಯ ಅನ್ನೋ ಬಂದಿದ್ದೀವಿ. ಇವತ್ತು ಇಲ್ಲಿ ಒಬ್ಬರು ಬೀಜದವ್ರು ಇಲ್ಲಿ ಹೆಸರಾಗಿರೋರು ಓರಿ ಭದ್ರಣ್ಣ ಅನ್ನೋರ ಹತ್ರ ಬಂದಿದ್ದೀವಿ. ಅವ್ರ ಓರಿ ಬಗ್ಗೆ ಅವ್ರ ಬಾಯಲ್ಲೇ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಓರಿ ಭದ್ರಣ್ಣ ಅಂತ. ಓರಿ ಭದ್ರಣ್ಣ. ಸರಿ ಅಣ್ಣ. ಈ ಓರಿ ಹೆಸರಣ್ಣ? ಅಣ್ಣ ಈ ಓರಿ ಹೆಸರು ಸೂರ್ಯ. 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 ಇದು ಯಾವ ಊರಣ್ಣ? ಅಣ್ಣ ಇದು ಕಾಳೆಯಿನಪಾಳ್ಯ. ಕಾಳೆಯಿನಪಾಳ್ಯ. ಯಾವ್ಯಾವ ತಾಲೂಕು ಬರ್ತದೆ ಅಣ್ಣ? ಇದು ತಾವರೆಕೆರೆ ಹೋಬಳಿ. ಬೆಂಗಳೂರು ಕ್ಷೇತ್ರ ಬಂದು ಯಶವಂತಪುರ ಕ್ಷೇತ್ರಕ್ಕೆ ಸೇರ್ತದೆ. ಯಶವಂತಪುರ. ಬೆಂಗಳೂರು ದಕ್ಷಿಣ ತಾಲೂಕು ಬರ್ತದ? ಬೆಂಗಳೂರು ದಕ್ಷಿಣ ತಾಲೂಕು. ಬೆಂಗಳೂರು ದಕ್ಷಿಣ ತಾಲೂಕು. ಇವಾಗ ಇಲ್ಲಿಗೆ ಬರ್ಬೇಕು ಅಂದ್ರೆ ಯಾವ ಕಡೆಯಿಂದ ಬರ್ಬೇಕು ಅಣ್ಣ? ಇವಾಗ ದೊಡ್ಡಮರ ಬಂದ್ರೆ ದೊಡ್ಡಮರ ಫೋನ್ ಹಾಕಿದ್ರೆ ನಾವೇ ಹೋಗಿ ಕರ್ಕೊಂಡ್ಬರ್ತೀವಿ. ಸರಣ, ಇವಾಗ ನಿಮ್ಮ ಓರಿ ವಿಶೇಷತೆ ಏನು ಅಂತ ಹೇಳ್ತೀರಾ? ಹೇಳ್ತೀವಣ್ಣ. ಹೇಳೋಣ. ಏನ್ ಇವಾಗ ಈ ಓರಿ ವಿಶೇಷತೆ ಏನು ಅಣ್ಣ? ಈ ಓರಿ ವಿಶೇಷ ಅಂದ್ರೆ ನೋಡಿ, ಈ ಕುತ್ತಿಗೆ, ಈ ಕೊಳ್ಳು ನೋಡಿ, ಮಕ, ಇಷ್ಟು ಹೈಟು ಯಾವ ಓರಿನೂ ಇಲ್ಲ ಅಣ್ಣ. ಯಾವ ಓರಿನೂ ಇಲ್ಲ. ನೀ ಇವಾಗ ಇಲ್ಲೇ ನೋಡು, ಸುಮಾರು ಹೈಟ್ ಇದು 8 ಅಡಿ ಹೈಟ್ ಬರ್ತದೆ. 8 ಅಡಿ ಹೈಟ್ ಬರ್ತದೆ. ಆಮೇಲೆ ಉದ್ದಪ್ಪನ್ನ ಜೋರಾಗದಣ್ಣ. ಉದ್ದಪ್ಪನ್ನ ಜೋರಾಗದೆ. ಆಮೇಲೆ ಕರ ಒಳ್ಳೊಳ್ಳೆ ಕರ ಬಿದ್ದಾವೆ. ಒಳ್ಳೊಳ್ಳೆ ಕರ ಬಿದ್ದಾವೆ. ದೂರದ ದನ ಜಾಸ್ತಿ ಬರ್ತಾವಣ್ಣ. ದಿನ 3-4 ಟೆಂಪ ಬರ್ತವೆ. ಮಂಡ್ಯ ತವಿಂದ ಹಸ ಬಂದವೆ, ಮದ್ದೂರಿಂದ ಬಂದವೆ. ಇತ್ ಕಡೆ ಇದು ತುರ್ಬೇಕೆರೆ, ಹಾಸನ್ನು, ಈ ಇತ್ ಕಡೆ ನೆಲಮಂಗಲ ಸೈಡ್ ಮಧುರೆ ದೇವಸ್ಥಾನ, ಹತ್ತಲೆಲ್ಲ ದನ ಬಂದವೆ. ಈ ಸೊರಾಣಿಗೆ ಪೂರ್ತಿ ದನ ಬರ್ತಾವಣ್ಣ ನಮ್ಗೆ. ಬರ್ತವೆ. ಏನಲ್ಲ ಇದೆ ಇವಾಗ? 6 ಅದು ನೋಡೋಣ. 6 ಮಾಡಿಲ್ಲ. 6 ಫಸ್ಟ್ ಪ್ರೈಜ್ ಕೊಟ್ರು. ಅಲ್ಲಿ ತೋರಿಸ್ತೀರಾ? ತೋರಿಸ್ತೀವಿ ನೋಡೋಣ. ನೋಡು, ಇನ್ನ ಬಿದ್ದೆಲ್ಲ ನೋಡೋಣ. ನೋಡು, 6 ಯಾವ್ದಾದ್ರು ಪ್ರೈಸ್ ಆಗೈತಾ? ಮಾಗಡಿ ಫಸ್ಟ್ ಪ್ರೈಸ್ ಆಯ್ತಣ್ಣ. ಮೊನ್ನೆ ಮಾಗಡಿ. ಮತ್ತೆ ಇದನ್ನ ಸೆಲೆಕ್ಷನ್ ಮಾಡುವಾಗ ಹೆಂಗಿಡ್ದಾರ ಇದನ್ನ? ಅಣ್ಣ ಇದು ಕೊಡ್ಸ್ಬೇಕಾದ್ರೆ ಕರ ನಾನೇ ಕೊಡಿಸ್ದೆ. ಇದು ಹುಟ್ಟಿದ್ದು ಬೆಳೆದಿದ್ದು ನಮ್ಮ ಮಾಗಡಿ ತಾಲೂಕಲ್ಲಿ ಜುಟ್ಟಳ್ಳಿ ಜಯರಾಮಣ್ಣ ಜೊತೆ ಮಾಡಿದ್ರಿ. ಊಟನೇ ಇದ್ದು. ಅಲ್ಲಿಂದ ನಾನು ಬಂಗಾರಪೇಟೆ ಕೊಡಿಸ್ದೆ. ಬಂಗಾರಪೇಟೆಯಿಂದ ಅವರು 1.5 ವರ್ಷ ಮಡಗಿದ್ರಲ್ಲಿ. ಅಲ್ಲಿ ಮಡಗಿ ಆಮೇಲೆ ಒಂದ್ ಕರ ಬೇರೆಯವ್ರಿಗೆ ಆಂಧ್ರದವ್ರು ಕೊಟ್ರು, ನಮ್ಮ ಫ್ರೆಂಡ್ಗೆನೆ ಇದ್ರ ಜೊತೆದ. ಅವಾಗ ಇದು ಒಂಟಿ ಇತ್ತು. ನಾನು ಅವಾಗ ಹೋಗಿ ಎತ್ಕೊಂಬಂದೆ. ಅಣ್ಣ ಯಾವ ಬ್ಲೇಡ್ ಲೈನ್ ಅಂತ ಏನಾದ್ರು ಗೊತ್ತಾ ನಿಮ್ಗೆ? ಅಣ್ಣ ಇದ್ರ ಅಪ್ಪ ಗೊತ್ತಿಲ್ಲ ಅಣ್ಣ. ಕೆಲವರೆಲ್ಲ ಹೇಳ್ತಾರೆ ಏಳ್ಗಳ್ಳಿ ಓರಿ, ಬಸ್ತಿ ಓರಿ ಮಗ ಅಂತ ಎಲ್ಲ ಹೇಳ್ತಾರೆ. ಇದು ಜಯರಾಮಣ್ಣ ತಂದಿದ್ರು. ಹುಟ್ಟಿದಿಲ್ಲಿ ಬಮ್ಮನಹಳ್ಳಿ ಕರ. ಇದು ಬಮ್ಮನಹಳ್ಳಿ. ಯಾವ ಬಮ್ಮನಹಳ್ಳಿ? ಮಾಗಡಿ ಹತ್ರ ಬಮ್ಮನಹಳ್ಳಿ. ಅಷ್ಟು ಗೊತ್ತಣ್ಣ ನಮ್ಗೆ. ಇವಾಗ ಏನ್ ಚಾರ್ಜ್ ಮಾಡ್ತಾ ಇದೀರಾ ಇಲ್ಲಿ ಅವರಿಗೆ? ಅಣ್ಣ ಇವಾಗ ಏನ್ ಚಾರ್ಜ್ ಮಾಡಿ? ಅಣ್ಣ 750 ರೂಪಾಯಿ ಮಾಡಿದ್ದೀವಿ. 750 ರೂಪಾಯಿ. ಇವಾಗ ದೂರದಿಂದ ಬಂದವ್ರಿಗೆ ಒಂದು 100 ರೂಪಾಯಿ ಹೆಚ್ಚು ಕಮ್ಮಿ ಬಿಟ್ಕೊಡ್ತೀವಿ ಅಣ್ಣ. ಹೆಚ್ಚು ಕಮ್ಮಿ ಪಾಪ ಅಲ್ಲಿಂದ ಬಂದ್ಬಿಡ್ತಾರೆ, ನಾವು ಬಿಟ್ಕೊಡ್ಲೇಬೇಕಾನೆ. ಇಲ್ಲ 100 ರೂಪಾಯಿ ಇಲ್ಲ ಕಣ ಅಂದ್ರೂ ನಾವು ಸದ್ಯ ಓರಿ ಬಿಟ್ಕೊಡ್ಲೇಬೇಕು. ನಾವು ಅವೆಲ್ಲ ಇದ್ ಮಾಡಕ್ಕಾಗಲ್ಲ. ಇವಾಗ ಓರಿ ಇವಾಗ ನೀವು ಅವರೇ ಹೆಸರಿಟ್ಟಿದ್ರ ಇಲ್ಲ ನೀವು? ನಮ್ಮ ಮನೆ ತಕ್ಕ ಬಂದು ನಾವೇ ಹಸಿ ಬಿಟ್ಟಿದ್ದಣ್ಣ. ಇದು ಅವ್ರು ಬಿಟ್ಟಿರಲ್ಲ. ಹೆಸರೆಲ್ಲ ಇಟ್ಟಿರೋದು ನಾವೇ. ಇವಾಗ ಎಷ್ಟು ಹಸುಗಳಿಗೆ ಬಿಟ್ಟಿದ್ದೀರಾ ಅಣ್ಣ? ಇವಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 600 ಹಸಿನ ಮೇಲೆ ಆಗುತ್ತೆ. 600 ಹಸ. ಕರುಗಳು ಎಷ್ಟು ಬಿದ್ದಾವೆ ಇವಾಗ? ಕರ ಈಗ ನಮ್ಮ ಸರೌಂಡಿಂಗಲ್ಲೇ ಸುಮಾರು ಒಂದು 200 ಕರ ಮೇಲೆ ಬಿದ್ದಾವೆ. 200 ಕರ ಮೇಲೆ. ದೂರದವೆಲ್ಲ ಬಿಡ್ಸ್ಕೊಂಡವ್ರಲ್ಲ, ಅವೆಲ್ಲ ನಾವು ಕೆಲವೆಲ್ಲ ನಮ್ಮ ಫೋನ್ಗೆ ಕಳ್ಸೋರು. ಎಲ್ಲ ಲೆಕ್ಕ ಏನಾದ್ರು ಬರ್ಕತ್ತೀರಾ ನೀವು? ಲೆಕ್ಕ ಏನು ಬರೆಯಲ್ಲ ಅಣ್ಣ. ಒಂದು ಅಂದಾಜ್ ಮೇಲೆ ಹೇಳ್ತೀವಿ. ಈಗ ಡೈಲಿ 3-4 ತಾಸಿಗೆ ಏನು ಬಿಟ್ಕೊಡಲ್ಲ. ಆ ಅಂದಾಜ್ ಮೇಲೆ ಹೇಳ್ತೀವಿ ನಾವು. ಇವಾಗ ಡೈಲಿ ಹಸ್ಗಳು ಬರ್ತಾವ? ಡೈಲಿ ಬರ್ತಾವಣ್ಣ. ಡೈಲಿ ಬರ್ತಾವೆ. ಇವಾಗ ಒಂದಿನ ಇಲ್ಲ ಅಂದ್ರೆ ಏನ್ ರ್ಯಾಶ್ ಗೀಶ್ ಏನಾದ್ರು? ಇಲ್ಲ. ಇದು 10 ಹಸ ಬಂದ್ರು ಇದೇ ರಾಸೆ, ದಿನ 5 ಹಸ ಬಂದ್ರು ಇದೇ ಗುಣನೇ ಇದ್ರದ್ದು. ಹಸಿನ ಭಾಗದಲ್ಲೂ ಅಷ್ಟೇ ಅಣ್ಣ. ಕೆಲವು 2 ಸಾರಿ 3 ಸಾರಿ ಹೋಗಿರ್ತಾರೆ ಕೆಲವು ಜಾಗಕ್ಕೆ. ಆಗದೆ ಇರೋವೆಲ್ಲ ಈ ಓರಿ ತಕ್ ಬಂದವೆ. 3 ಸಾರಿ 4 ಸಾರಿ ಬೇರೆ ಓರಿಗಳಿಗೆ ಹೋಗವ್ರೆ, ಅವೆಲ್ಲ ಇಲ್ಲಿ ಬಂದವೆ. ಒಂದೊಂದೇ ಸಾರಿ ಇದ್ರ ಜನ್ಮದಲ್ಲೇ ಡಬ್ಬಲ್ ಹಸ ಬಿಟ್ಟಿಲ್ಲ ಅಣ್ಣ. ನಾವು ಬಿಟ್ಟೇ ಇಲ್ಲ ಅಣ್ಣ. ಇವಾಗ ಈ ಓರಿದು ಸ್ಕೂಲ್ ಮೇಲೆ ಬಿಡ್ತಿರಲ್ಲ, ಏನಾದ್ರು ಬರ್ಕೋತೀರಾ? ಅಣ್ಣ ಏನ್ ಬರ್ದಿಲ್ಲ ಅಣ್ಣ. ಬುಕ್ಕು ಬರ್ದಿಲ್ಲ ನಾವು. ಒಂದ್ ಅಂದಾಜ್ ಮೇಲೆ ಈಗ ಹೊಸ ಬಿಡ್ಸ್ಕೊಂಡೋಗಿರೋ ನಮ್ ಫೋನ್ ಹಾಕ್ತಾರೆ. ಇದು ತಂದು ಎಷ್ಟು ವರ್ಷ ಆಯ್ತು ಅಣ್ಣ? ಇವಾಗ ತಂದು ನಮ್ಮ ಮನೆಗೆ 2 ವರ್ಷ ಆಯ್ತು. 2 ವರ್ಷ. ಅವತ್ತಿಗೆ ಏನ್ ಬೆಲೆ ಆಗಿತ್ತು ಇದು ಅಣ್ಣ? ಅವಾಗ 2 ಲಕ್ಷ ಆಗಿತ್ತು. 2 ಲಕ್ಷ. ಇವತ್ತಿಗೆ ಏನಾದ್ರು ಕೊಡ್ತೀರಾ ಅಣ್ಣ? ಮೊನ್ನೆಲ್ಲ ಬಂದ 5 ಲಕ್ಷಕ್ಕೆ ಇಲ್ಲಿ ದುಡ್ಡು ಎಣ್ಸಿರ ನಮ್ಮ ಮನೆ ತಾವೇನೆ. ನಾವು ಇವು ಇನ್ನ 2 ವರ್ಷ ಕೊಡಲ್ಲ ಅಂತ ಹೆಸರಿಕ್ಕಿಲ್ಲ, ಕೊಡಲ್ಲ ಅಂತ ಕಳಿಸ್ಬಿಟ್ಟಿದೀವಿ ಅಣ್ಣ. ಕೊಡಲ್ಲ ಅಂತ ಕಳಿಸ್ಬಿಟ್ಟಿದ್ದೀರಾ. ನೆಕ್ಸ್ಟ್ ಇವಾಗ ಜಾತ್ರೆಗಳು ಏನಾದ್ರು ಮಾಡ್ತೀರಾ ತಿರ್ಗಾ? ಅಣ್ಣ ಇನ್ನು ಮುಂದೆ ಇದಕ್ಕೆ ಐನಗುಡಿ ಜಾತ್ರೆಗೆ ಇದಕ್ಕೆಲ್ಲ ಬಿಡ್ತೀವಿ. ಮಾಗಡಿ, ಐನಗುಡಿ, ನೆಲ್ಲಿ ಬೇರೆ ಕಡೆ ಹೋಗಲ್ಲ ನಾವು. ಇವಾಗ ಹತ್ರದಲ್ಲಿ ಯಾವ್ದಾದ್ರು ಕರುಗಳು ಅವ ಇದ್ರವು? ಇವೆಲ್ಲ ಇಲ್ಲಿ ಹತ್ರದಲ್ಲಿ ಅವಣ. ಹತ್ರದಲ್ಲೇ ಅವೆ. ಇವಾಗ ತಿಂಡಿ ಗಿಂಡಿ ಎಲ್ಲ ಏನ್ ಮೇಂಟೈನ್ ಮಾಡ್ತೀರಾ? ಇವಾಗ ಹಾಲು ಕೊಡ್ತಾ ಇದೀವಿ. ರವೆ, ಚಕ್ಕೆ ಬೂಸ, ರವೆ, ಆಮೇಲೆ ಇದು ಗಂಜಿ ಕೊಡ್ತೀವಿ ಅಣ್ಣ. ಒಂದು ಟೈಮ್
ಏನ್ ಗಂಜಿ ಅದು? ರವೆ ಗಂಜಿನಿ. ರವೆ ಗಂಜಿ ಗಂಜಿನಿ ಡೈಲಿ ಡೈಲಿ ಮಾಡೇ ಕೊಡಬೇಕು. ಒಂದಿನ ಮಿಸ್ ಮಾಡಂಗಿಲ್ಲ. ಗಂಜಿ ಕೊಡೋದ್ರಿಂದ ಏನು ಉಪಯೋಗ ಅಣ್ಣ? ಇದು ಸೈನಿಂಗು ಚೆನ್ನಾಗಿ ಇದು ಬರ್ತದೆ ಅಂದ್ಬಿಟ್ಟು ಸೈನಿಂಗ್ ಕೊಡ್ತಾ ಇದೀವಿ. ಮೊಟ್ಟೆ ಗಿಟ್ಟ ಕೊಡ್ತೀರಾ? ಮೊಟ್ಟೆ ಕೊಟ್ಟಿಲ್ಲ ಅಣ್ಣ, ನಾವು ಕೊಟ್ಟೇ ಇಲ್ಲ. ಹಾಲು ಎಷ್ಟು? ಹಾಲು ಎಮ್ಮೆ ಹಾಲು ಹಾಕ್ತಿವಿ. ಹಾಲು ಬಿಟ್ರೆ ಇನ್ನು ಮೊಟ್ಟೆ ಕೊಟ್ಟೇ ಇಲ್ಲ. ಹಾಲು ಎಷ್ಟು ಕೊಡ್ತೀರಾ ಡೈಲಿ? ಡೈಲಿ ಒಂದು 3/4 ಲೀಟರ್ ಕೊಡ್ತೀವಿ ಅಣ್ಣ. 3/4 ಲೀಟರ್ ಕೊಡ್ತೀರಾ? ಇವಾಗ ಓರಿಗೆ ದೂರದಿಂದ ಬರ್ತಾರಲ್ವಾ? ಹೌದಣ್ಣ. ದೂರದಿಂದ ಬಂದವರು ಓರಿ ಬಗ್ಗೆ ಏನ್ ಹೇಳ್ತಾರೆ ಅಣ್ಣ? ಎಲ್ಲ ಕೈ ಎತ್ತು ಕುಗಿತಾರೆ. ಈ ಓರಿ ಮಾತ್ರ ಇನ್ನೂ 3 ವರ್ಷ ಅಲ್ಲಿ ಆಚೆ ಕೊಡ್ಬೇಡ ಅಂತಾರೆ. ಯಾರು ಅಷ್ಟೇನೆ, ಯಾರು ಬಂದ್ರು ಅದನ್ನೇ ಕೈ ಮುಗಿದಾಯ್ತಾರೆ. ಯಾವ ರಿಟರ್ನ್ ಬಂದಿಲ್ವಾ? ರಿಟರ್ನ್ ಇದು ಜನ್ಮದಲ್ಲೇ ಬಿಟ್ಟಿಲ್ಲ ಅಣ್ಣ. ಕೆಲವರಿಗೆ ಹೋಗಿ 2 ಸಾರಿ 3 ಸಾರಿ ಬಿಡ್ಸವ್ರೆ. ಅವೆಲ್ಲ ನಾವ್ ಹೆಸರು ಹೇಳ್ಬಾರ್ದು. ನಮ್ಮೂರಿಗೆ ಬಂದ್ ಬಿಡ್ಸವ್ರೆ. ತಿರ್ಗಾ ಮೊನ್ನೆ 3 ದಿನದಲ್ಲಿ ಬಿಡ್ಸವ್ರೆ. ಎಲ್ಲ ಹಿಂಗೆ ಬೇರೆ ಊರಿಗೆ ಹೋಗಿದ್ದಾನೆ ಇಲ್ಲ ಕಣಪ್ಪ ಅಂತ ಮೊನ್ನೆ 3 ದಿನದಲ್ಲಿ ಬಿಡ್ಸ್ಕೊಂಡವ್ರು ಬಂದು. ಬೇರೆ ಊರಿಗೆ ಹೋಗಿರೋ ಅಣ್ಣ ಸುಮಾರು ಒಂದು 50 ವರ್ಷ ಬಿಟ್ಟಿದ್ದೀನಿ ಊರಿಗೆ. 50 ವರ್ಷ ಬಿಟ್ಟಿದ್ದೀನಿ ನಾನು. ನೆಂಬು ಬಿಟ್ರು ಬಿಡು. ಇವಾಗ ಇದನ್ನ ಸಾಕಿದಿರಲ್ಲ, ಇದರಿಂದ ನಿಮ್ಗೆ ಏನೋ ಲಾಭ ಇದೆಯಾ ಅಣ್ಣ? ಲಾಭದ್ದು ಪ್ರಶ್ನೆ ಬರಲ್ಲ ಅಣ್ಣ. ಕಟ್ಟಿದೀವಲ್ವಾ ಒಂದ್ ಸೋಕಿ ಮನೆ ತಾವ್. ಇವಾಗ ನೀನೇನ್ ಬಂದ್ ಎಲ್ಲಿಗೆ 10 ಜನ ಬರ್ತಾರೆ ಹೋಯ್ತಾರೆ. ಲಾಭ ಆಯ್ತದೋ ನಷ್ಟ ಆಯ್ತದ ಅದು ಗೊತ್ತಿಲ್ಲ ಅಣ್ಣ ನಮ್ಗೆ. ಲಾಭ ಆಯ್ತದ ಅಂತಾನೆ ಹೇಳಕ್ಕಾಗಲ್ಲ. ಕೆಲವು ಟೈಮ್ ನಮ್ಮ ತಲೆ ಮೇಲೆ ಬಂದ್ಬಿಡ್ತದೆ. ಅದು ಲಾಭದ್ದಲ್ಲಣ್ಣ. ನಮ್ ಕಾಯಿಸು ಏನೋ ಕಾಲದಿಂದ ಕಟ್ಬಿಟ್ಟಿದೀವಿ. ಇರ್ಲಿ ನಮ್ಮ ಮನೆ ತಾವ್ ಓರಿ ಅಂತ ಕಟ್ಕೊಂಡಿದೀವಿ. ಒಂದ್ ದಿನಕ್ಕೆ ಏನ್ ಖರ್ಚಾಗುತ್ತೆ ಅಣ್ಣ? ಒಂದ್ ದಿನಕ್ಕೆ ಮಿನಿಮಮ್ ನಾವು ಖರ್ಚು ಮಾಡ್ದಂಗೆಲ್ಲ ಅದೇ. ಆದ್ರೂ ನಾವು ಒಂದು 250-300 ರೂಪಾಯಿ ಖರ್ಚು ಬರ್ತದ. 300 ರೂಪಾಯಿ ಬರ್ತದೆ. ಅದು ಓರಿಗೆ ಅಂತ ಓರಿಗೆ ಅಂತಾನೆ 300 ರೂಪಾಯಿ ಖರ್ಚು ಡೈಲಿ. ಮೇಂಟೈನ್ ಮಾಡ್ಬೋದಣ್ಣ? ಅಣ್ಣ ಮೇಂಟೈನ್ ಮಾಡ್ಬೋದು. ಇದು ನಿಮ್ ತಾತಿರ್ ಕಾಲದಿಂದ ಕಟ್ಟಿರೋ? ಇಲ್ಲ ಅಣ್ಣ, ನಮ್ಮ ತಲೆಗೇನೆ. ನಮ್ಮ ಅಪ್ಪರ ಕಾಲದಿಂದಾನು ಇರ್ಲಿಲ್ಲ. ನಾವು ಮದುವೆ ಸಮಯ ಆದ್ಮೇಲೆ ಈಗ 20-23 ವರ್ಷ ಆಯ್ತು ಓರಿ ಕಟ್ಟಿ. ನಾವೇ ನಮ್ಮ ತಲೆಗೆ ಬಂದಿರೋದು ಓರಿ ಭದ್ರಣ್ಣ ಅಂತ ನಮ್ಮ ತಲೆಗೆ ಇದು ಬಂದಿರೋದು. ನೀವು ಕಟ್ಟಾದ್ಮೇಲೆ ನಿಮ್ಗೆ ಓರಿ ಭದ್ರಣ್ಣ ಅಂತ ಹೆಸರು ಇದು ಕಟ್ಟಿದ್ಮೇಲೆನೆ ಹೆಸರು ಬಂದಿರೋದು. ಅಣ್ಣ ಇವಾಗ ನೀವು ಇವಾಗ ಇರಲ್ಲ ಮನೇಲಿ? ಹೌದಾ? ಯಾರಣ್ಣ ಬಿಡ್ತಾರೆ ಓರಿನ? ಅಣ್ಣ ಅಷ್ಟು ಮಾತು ಅನಿವಾರ್ಯ. ನಾವಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಬಿಡ್ತಾರಣ್ಣ. ಅಕ್ಕ ಬಿಡ್ತಾರೆ. ಹೆಂಗಸರು ಬಿಡ್ಬೋದಾ? ಬಿಡ್ಬೋದು. ಇವಾಗ ನಾನು ಇವತ್ತು ಅಷ್ಟೇ ಇದು ನಮ್ಮ ಮನೆಗೆ ಕಾಲಿಗೆ ತಂದಿದ್ದ ಒಬ್ಬರ ಕೈಲಿ ಒಂದು ಅಗ್ಗಾಡ್ಸ್ಕೊಂಡು ರಾಶ್ ಇಲ್ಲ. ಇವಾಗ ಇಲ್ಲೇನ್ ನಿಂತದ ಅದೇ ಕಣ. ಇಲ್ಲಿ ಹೆಂಗ್ ನಿಂತದ ಹಂಗೆ ನಿಂತಿರ್ತದೆ. ಅಲ್ಲೋದ್ರೆ ಹಸಿ ಮೇಲೆ ಕಾಲಾಗ್ತದೆ, ಕಟ್ತದೆ, ಸೀದಾ ಇಲ್ಲಿ ಬರ್ತದೆ. ಅಲ್ಲ ಒಬ್ರೇ ಬಿಡ್ತೀರಾ? ಒಬ್ರೇ ಇನ್ನೊಬ್ರ ಕೈಲಿ ಅಗ್ಗಾಡ್ಸ್ಕೊಳ್ಳಲ್ಲ ನಾನು. ಒಬ್ರೇ. ಇವತ್ತು ಅಷ್ಟೇ. ಅದು ನಾವು ತಂದ್ ಕರ ರೂಢಿ ಮಾಡಿದ್ದು ನಾವೇ. ಇಲ್ಲಿವರೆಗೂ ಬಿಡ್ತಾ ಇರೋದು ನಾವೇ. ನಾವು ಒಬ್ರೇ ಇಟ್ಕೊಂಡ್ ಬಿಡ್ತೀವಿ. ಇವಾಗ ಬೆಳಗ್ಗೆ ಎಷ್ಟೊತ್ತಿಂದ ಬಿಡ್ತೀರಾ ಅಣ್ಣ? ನಮಗೆ ಇವಾಗ ದೂರದವ್ ಬಂದ್ಬಿಡ್ತವೆ. ರಾತ್ರಿ 12 ಗಂಟೆಲಿ ಬಂದದೆ ಮೊನ್ನೆ ಇದ್ರದ್ದು ಮಂಡ್ಯ ತಾವಿಂದ. ಅವ್ರನ್ನ ನಾವು ವಾಪಸ್ ಕಳ್ಸಕ್ಕಾಗ್ತದ ಅಣ್ಣ? ನಾನು ಕೆಲ್ಸಕ್ಕೆ ಹೋಗ್ಬೇಕು. ನಾನು 12 ಗಂಟೆ ಆಯ್ತಣ್ಣ ನಿಮ್ಮ ಮನೆ ತಕ್ಕ ಬರೋಕೆ. ಬಿಟ್ಕೊಡು ಅಂದ್ರು. ಕರೆಕ್ಟಾಗಿ 12ಕ್ಕೆ ಬತ್ತಿಲ್ಗೆ ನೈಟೇ ಬಿಟ್ಟು ಕಳಿಸ್ತೆ. ಬೆಳಗ್ಗೆ ಎಷ್ಟೊತ್ತಿಂದ ಸ್ಟಾರ್ಟ್? ಅಣ್ಣ ನಾವು ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ ಯಾವಾಗನ ಬರ್ಲಿ. ಮಧ್ಯಾಹ್ನ 12 ಗಂಟೆವರೆಗೂ ಯಾವಾಗನ ಬರ್ಲಿ ಬಿಡ್ತೀವಿ. ಸಂಜೆ ಮೇಲೆ ಇವಾಗ ಬಿಸ್ಕೆಟ್ ಟೈಮು ಒಂದು 3 ಗಂಟೆ ಮೇಲೆ ಯಾವಾಗನ ಬರ್ಲಿ. 3 ಗಂಟೆಯಿಂದ ರಾತ್ರಿ 7 ಗಂಟೆ ತನಕ ಬರ್ಲಿ. 7 ಗಂಟೆವರೆಗೂ ಬಿಡ್ತೀರಾ? ಅಕಸ್ಮಾತ್ ನೀವಿಲ್ಲ ಅಂದ್ರೆ ಅಕ್ಕಾರ್ ಬಿಡ್ತಾರೆ? ನಾವಿಲ್ಲ ಅಂದ್ರೆ ಅನಿವಾರ್ಯ ಅವ್ರು ಬಿಟ್ಟು ಕಳಿಸ್ತಾರೆ. ನೀವು ಒಬ್ರೇ ಬಿಡ್ತೀರಾ? ನಾವು ಒಬ್ರೇ. ಅವ್ರು ಬಿಟ್ರೆ ಇಬ್ರು ಅಗ್ಗಾಡ್ಸ್ಕೊಂತಾರ ಒಂದ್ ಕಡೆ ಬಿಡ್ತಾರೆ. ಏನು ಪ್ರಾಬ್ಲಮ್ ಏನು ಇವಾಗ ಏನ್ ನಿಂತದ ಅದೇ ಕಾರಣ. ಹಸಿಂತವು ಅಷ್ಟೇ. ಅದು ಕಾಯ ಅಂತ ಜ್ಞಾನನೇ ಇಲ್ಲ. ಅಕ್ಕ ಇದು ಫೋನ್ ನಂಬರ್ ಕೊಟ್ಬಿಟ್ರಿ ಅಣ್ಣವ್ರದ್ದು? ಕೊಡ್ತೀವಿ ಸರ್. 81 58 90 487. ಅಕ್ಕವ್ರು ಇವಾಗ ನಂಬರ್ ಕೊಟ್ಟವ್ರೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಅಕಸ್ಮಾತ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಕಾಲ್ ಮಾಡಿ ಕೇಳಿಕೊಂಡು ಅಡ್ರೆಸ್ ತಿಳ್ಕೊಂಡು ಬನ್ನಿರಿ. ಅಕಸ್ಮಾತ್ ಅವ್ ಅಣ್ಣವ್ರು ಇಲ್ಲ ಅಂದರೂ ಅಕ್ಕವ್ರು ಬಿಟ್ಟು ಕಳಿಸ್ತಾರೆ.